ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ನಾವು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಪ್ರತಿನಿತ್ಯವೂ ಋಷಿಮುನಿಗಳ ಋಷಿಕೆಯರ ಚಿಂತನೆಯನ್ನು, ಆತ್ಮಚರಿತ್ರೆಯನ್ನು, ಅವರ ಆತ್ಮೋದ್ಧಾರದ ಕಥೆಯನ್ನು ನಾವು ಪ್ರತಿನಿತ್ಯ ಅವರ ಜೀವನದಲ್ಲಿ ನಡೆದ ಘಟನೆಗಳ ವಿಮರ್ಶೆಗಳೊಂದಿಗೆ ತಿಳಿತಾ ಬಂದಿದ್ದೇವೆ. ಆದರೆ ಈಗ ವರಶಾಪಗಳಲ್ಲಿ ಅವರ ಚಿಂತನೆ ಹೇಗಿತ್ತು? ನಮಗೆ ವರ ಬೇರೆ, ಶಾಪ ಬೇರೆ ಆಗಿರುತ್ತೆ. ಆದರೆ ಅವರಿಗೆ ಹೇಗೆ ವರವಾಗಲಿ ಶಾಪವಾಗಲಿ ಅದು ಭಗವಂತ ನಮಗೆ ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಪುರಂದರದಾಸರು ಅಂದರೆ ನಾರದರು ನಮಗೆ ತಿಳಿಸಿದಂತೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ನೋಡ್ತಾ ಬರ್ತಾ ಇದ್ದೇವೆ. ಈಗ ನಾರದರು ನೋಡಿ, ಎಲ್ಲಿ ನಮ್ಮ ಏನು ನಮ್ಮ ಎರಡು ದೇವರ ಒಂದು ಪ್ರಾರ್ಥನೆ ನನಗೆ ಬಹಳ ಆಸೆ ಇತ್ತು. ಬದರಿಯಲ್ಲಿ ಅಲಕನಂದೆಯಲ್ಲಿ ಅಲಕನಂದ ತೀರದಲ್ಲಿ ಕುಳಿತು ನಾವು ಈ ಋಷಿಮುನಿಗಳದು 108 ಹೇಳಬೇಕು ಅಂತ. ಸ್ವಾಮಿ, ನನಗೆ ಒಂದು ಸಣ್ಣ, ನಮ್ಮ ಯೋಗ್ಯತೆ ಬಹಳ ಕಡಿಮೆ, ಆದರೂ ದೇವ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಇವತ್ತಿನ ದಿನ ಅಲಕನಂದೆ ಹರಿತಿದ್ದಾಳೆ. ನಮ್ಮ ಮನಸ್ಸು ಈಗ ಕಣ್ಣು ಮುಚ್ಚಿದರೆ ಜುಳ ಜುಳು ಜುಳು ಹರಿತಾ ಇದ್ದಾಳೆ. ಅದು ಹರಿತಾ ಎಲ್ಲಿಗೆ ಅಷ್ಟು ವೇಗವನ್ನು ನೋಡಿದಾಗ ಶ್ರೀಮದಾಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ ಅರ್ಥಗಳನ್ನು ಹೇಳ್ತಾ ಹೋದ್ರಂತೆ. ಆ ವೇಗವನ್ನು ನಮಗೆ, ಗಂಗಾದೇವಿಯ ವೇಗವನ್ನೇ ನಮಗೆ ನೋಡೋದಕ್ಕಾಗ್ತಾ ಇಲ್ಲ. ಅಂದರೆ ಅವರ ವೇಗ ಇನ್ನೆಷ್ಟಿತ್ತು ಅಂದರೆ, ಸಹೋದರ ಸಹೋದರಿಯರು ಒಬ್ಬಳು ಭಗವಂತನ ಮಗಳಾದರೆ ಭಗವಂತನ ಮಗ ಮುಖ್ಯಪ್ರಾಣ ದೇವರು ಅವರೇ ಶ್ರೀಮದಾಚಾರ್ಯರಾಗಿ ಬಂದಿದ್ದಾರೆ. ಅವರನ್ನು ಆ ಒಂದು ನೆನೆಸಿಕೊಳ್ಳೋದಕ್ಕಾಗಿ ಗಂಗೆಯನ್ನು ನೋಡಿದಾಗ ನಮಗೆ ಮುಖ್ಯಪ್ರಾಣ ದೇವರ ಚಿಂತನೆ ಬರುತ್ತೆ. ಜೊತೆಗೆ ಬದರಿ ನಾರಾಯಣನನ್ನು ಪೂಜೆ ಮಾಡೋದು ನಾರದರು ಬದರಿನಾರಾಯಣನನ್ನು ಸಾಕ್ಷಾತ್ತಾಗಿ ಮುಟ್ಟಿ ಪೂಜೆ ಮಾಡ್ತಾರೆ. 6 ತಿಂಗಳು ಮನುಷ್ಯರ ಪೂಜೆ ಆದರೆ 6 ತಿಂಗಳು ದೇವತಾ ಪೂಜೆ, ಅದರಲ್ಲಿ ನಾರದರು ಮಾಡ್ತಾರೆ. ಅಂತಹ ನಾರದರಿಗೆ ದಕ್ಷನ ಶಾಪ ಬಂದಿದೆ. ನೋಡಿ, ನಮಗೆ ಇದು ನಾನು ಇವತ್ತು ಇದನ್ನೇ ಹೇಳಬೇಕು ಅಂತ ಇಲ್ಲ, ಅದು ಸುಲಲಿತವಾಗಿ ಹಾಗೆ ಬರ್ತಾ ಇದೆ. ಆ ಕ್ರಮದಲ್ಲಿ ಬಂದಾಗ ನಾರದರನ್ನೇ ಬಂತಿವತ್ತು. ನಾರದರು ಅವರಿಗೆ ದಕ್ಷನ ಶಾಪ ಬಂದಿದೆ. ಅದು ಆ ಶಾಪ ಅವರಿಗೆ ಹೇಗೆ ವರವಾಗಿ ಭಗವಂತ ಮಾಡಿದ? ಯಾರನ್ನೂ ಬಿಟ್ಟಿದ್ದಿಲ್ಲ, ಶಾಪವಾಗಲಿ ವರವಾಗಲಿ. ಅದು ಭಗವಂತ ಎಲ್ಲರಿಗೂ ಅದನ್ನು ಏನೇ ಆದರೂ ಅದು ಅವರ ಸಾಧನೆಗೆ ಸಂಪತ್ತಾಗುವಂತೆ ಭಗವಂತ ತೇ ನಮಃ ಕೌಶಲಾಯ ಅಂತ ಏನು ಹೇಳ್ತೀವಲ್ಲ, ಹಾಗೆ ಆ ನಾರದರಿಗೆ ದಕ್ಷನ ಶಾಪ ಹೇಗೆ ಅವರು ಅದನ್ನು ಸಾಧನೆಗೆ ಸಂಪತ್ತನ್ನಾಗಿ ಮಾಡಿಕೊಂಡರು ಅನ್ನೋದನ್ನು ನೋಡೋಣ. ಹಿಂದೆ ಗೋಮತಿ ನದಿ ತೀರದಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ಕಂಡು ಋಷಿಗಳು, ನಾವು ಪ್ರತಿನಿತ್ಯ ಸಂಧ್ಯಾವಂದನೆಯ ಮಂತ್ರಗಳಲ್ಲಿ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ ಕಂಡು ಋಷಿಗಳು ಅಂತ. ಆ ಕಂಡು ಋಷಿಗಳು ತಪಸ್ಸು ಮಾಡ್ತಾ ಇದ್ರು ಗೋಮತಿ ನದಿ ದಡದಲ್ಲಿ. ಆಗ ಇಂದ್ರದೇವರು ಅವರ ತಪೋಭಂಗ ಮಾಡೋದಕ್ಕಾಗಿ ಪ್ರಮ್ಲೋಚನೆ ಅನ್ನುವಂಥ ಅಪ್ಸರೆಯನ್ನು ಕಳಿಸ್ತಾರೆ. ಆಗ ಕಂಡು ಋಷಿಯು ಅವರ ರೂಪಲಾವಣ್ಯಗಳಿಗೆ ಮಾರು ಹೋಗಿ ತ್ರಿಕಾಲ ಸಂಧ್ಯಾವಂದನೆ ಮಾಡಿ ತಪಸ್ಸು ಮಾಡ್ತಿದ್ದಂಥ ಅವರೊಡನೆ ಸಂಸಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಬಹಳ ಕಾಲ ಕಳೆದು ಹೋಗಿದೆ. ಒಂದು ದಿನ ಕಂಡು ಋಷಿಗೆ ಸಾಯಂಕಾಲದ ಸೂರ್ಯನನ್ನು ನೋಡ್ತಾ ಇದ್ದಾರೆ. ಸಂಧ್ಯಾವಂದನೆಗೆ ಸಮಯವಾಗಿ ಬಿಟ್ಟಿದೆ ಅಂತ ಹೇಳಿ ಪ್ರಮ್ಲೋಚನೆ, ನಾನು ಸಂಧ್ಯಾವಂದನೆ ಮಾಡಿ ಬರ್ತೇನೆ ಅಂದಾಗ ಪ್ರಮ್ಲೋಚನೆ ನಗುತ್ತಾಳೆ. ಸ್ವಾಮಿ, ನೀವು ಸಂಧ್ಯಾವಂದನೆ ತಪಸ್ಸನ್ನು ಮರೆತು ನನ್ನ ಮೋಹದಲ್ಲಿ ಬಂಧಿತರಾಗಿ ಬಹಳ ಕಾಲವಾಗಿ ಬಿಟ್ಟಿದೆ ಅಂದಾಗ ಹೇಳುವುದೇನೋ ಹೇಳಿದ್ಲು, ಆದರೆ ಅವಳಿಗೆ ಮನಸ್ಸಿನಲ್ಲಿ ಭಯ ಶುರುವಾಯಿತು, ಎಲ್ಲಿ ಋಷಿಗಳು ನನಗೆ ಶಾಪ ಕೊಡ್ತಾರೋ ಅಂತ. ಆಗ ಎಂದೂ ಇಲ್ಲದ ಸಂಧ್ಯಾವಂದನೆ ಇವತ್ತು ಈ ಕ್ಷಣ ನೋಡಿ, ದೇವ ಒಳಗೆ ನಿಂತು ನಮಗೆ ಯಾವಾಗ ಯಾವುದರ ನೆನಪು ಅಥವಾ ಯಾವುದರ ಮರೆವು ಕೊಡ್ತಾನೋ ನಮಗೆ ಗೊತ್ತಿಲ್ಲ.
ಎಲ್ಲವೂ ಭಗವಂತನ ಆಟ ಅನ್ನೋದಕ್ಕೆ ಇದು ನಮಗೆ ಒಂದೊಂದು ಘಟನೆಯಲ್ಲೂ ದೇವನ ಆ ಒಂದು ಸ್ವಾತಂತ್ರ್ಯತ್ವ ನಮಗೆ ಅರಿವಾಗಬೇಕು. ಆಗ ಕಂಡು ಋಷಿ ಏನು ಮಾಡ್ತಾನೆ, ಅವಳನ್ನು ನೋಡ್ತಾನೆ. ಆ ನೋಟದಿಂದಲೇ ಅವಳಿಗೆ ಭಯ ಬಂದುಬಿಡುತ್ತೆ. ಅಷ್ಟೊತ್ತಿಗೆ ಪ್ರಮ್ಲೋಚನೆ ಗರ್ಭಿಣಿಯಾಗಿರ್ತಾಳೆ. ಆ ನೋಟದಿಂದ ಬೆದರಿದ ಆ ಒಂದು ನೋಟ ನೋಡ್ತಿದ್ದಂಗೆ ಗರ್ಭಸ್ರಾವ ಆಗುತ್ತೆ. ಆಗ ಅವಳ ಗರ್ಭದಲ್ಲಿ ಇರೋದು ಬೆವರಿನ ರೂಪದಲ್ಲಿ ಸ್ರವಿಸತೊಡಗುತ್ತೆ. ಎಲ್ಲ ಇಡೀ ಒಂದು ಮೈಯಿಂದ ಬೆವರು ಬರೋದಕ್ಕೆ ಶುರುವಾಗುತ್ತೆ. ಆಗ ಅಪ್ಸರೆ ಬೆವರುಗಳನ್ನು, ಆ ಬೆವರನ್ನು ಆ ಮರಕ್ಕೆ, ಅಲ್ಲಿದ್ದಂತಹ ಮರಗಳಿಗೆ ಒರೆಸುತ್ತಾ ಸ್ವರ್ಗಕ್ಕೆ ಹೊರಟು ಬಿಡ್ತಾಳೆ. ಆಗ ಅಲ್ಲಿ ವಾಯುದೇವರು ಆ ಬೆವರನ್ನೆಲ್ಲ ಒಂದುಗೂಡಿಸಿ ಮಾರೀಷ ಅನ್ನುವಂತಹ ಕನ್ಯೆ ಜನನಕ್ಕೆ ಕಾರಣ ಆಗ್ತಾರೆ. ಆ ಬೆವರೆಲ್ಲ ಒಟ್ಟುಗೂಡಿ ಇದೆಲ್ಲ ಮನುಷ್ಯರ ರೀತಿಯಲ್ಲಿ ಹೇಗೆ ಮನುಷ್ಯರು ಮಕ್ಕಳನ್ನು ಹೇಗೆ ಪಡಿತಾರೋ ಹಾಗಲ್ಲ, ದೇವತೆಗಳ ಆ ಒಂದು ಕ್ರಮವೇ ಬೇರೆ ಇರುತ್ತೆ. ಹಾಗೆ ಮರದಲ್ಲಿ ಆ ಒಂದು ಗರ್ಭಸ್ರಾವದಿಂದ ಜನಿಸಿದಂತಹ ಅವಳನ್ನು ವೃಕ್ಷಗಳು ಕಾಪಾಡಿ ಪೋಷಣೆ ಮಾಡ್ತಾರೆ. ಆ ಮಗುವನ್ನು ಆ ವೃಕ್ಷಗಳು ಸಲಹಿದ್ರಿಂದ ಮಾರೀಷೆಗೆ ವಾರ್ಕ್ಷಿ ಅಂತಲೂ ಕರೀತಾರೆ. ನೋಡಿ, ನಾರದರಿಗೂ ಇದಕ್ಕೂ ಏನು ಸಂಬಂಧ ಅಂದರೆ, ಬರ್ತಾ ಇದ್ದೀವಿ ಅಲ್ಲಿಗೆ ಬರಬೇಕು. ಯಾಕಂದರೆ ಹಿಂದಿನ ಒಂದು ಚರಿತ್ರೆಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿಕೊಂಡಾಗ ಹಂತ ಹಂತದಲ್ಲಿ ನಮಗೆ ಭಗವಂತನ ಸ್ವಾತಂತ್ರ್ಯ, ಅವನು ಏನು ಮಾಡಿದರೂ ಎಲ್ಲರಿಗೂ ಸಾಧನೆಯಾಗುವಂತೆ ಮಾಡುವುದು ಅವನ ಒಂದು ಕುಶಲತೆಯಾಗಿದೆ ಅನ್ನೋದು ನಾವು ತಿಳಿತೀವಿ. ಹೀಗೆ ಮಾರೀಷೆ ವಾರ್ಕ್ಷಿ ಅನ್ನುವಂತಹ ವೃಕ್ಷ ಪುತ್ರಿಯಾಗಿದ್ದು, ಆ ಪೃಥು ಚಕ್ರವರ್ತಿ ವಂಶದ ಈ ಪ್ರಾಚೀನ ಬರ್ಹಿಗೆ ಶತಧೃತಿ ಎಂಬ ಪತ್ನಿಯಲ್ಲಿ 10 ಮಂದಿ ಸಹೋದರರು, ಅಂದರೆ 10 ಮಂದಿ ಇದ್ದಾರೆ ಪ್ರಚೇತಸರು ಅಂತ ನಮಗೆ ಗೊತ್ತು. ರುದ್ರಗೀತೆ ಎಲ್ಲ ನಾವು ಆ ಪ್ರಚೇತಸರ ಒಂದು ಪ್ರಚೇತಸ ಊಜು ಅಲ್ಲಿ ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರುತ್ತೆ. ಸಮುದ್ರ ಗರ್ಭದಲ್ಲಿ ಬಹಳ ವರ್ಷಗಳ ತಪಸ್ಸು ಮಾಡಿ ಭೂಮಿಗೆ ಹಿಂದಿರ್ತಕ್ಕಂಥ ಪ್ರಚೇತಸರಿಗೆ ಆ ಭೂಮಿ ಇಡೀ ಭೂಮಂಡಲ ಮರಗಳಿಂದ ತುಂಬಿ ಹೋಗಿದ್ದನ್ನು ನೋಡ್ತಾರೆ. ಆದರೆ ನಮಗೆ ವಾಸಯೋಗ್ಯವಾದಂತಹ ಭೂಮಿ ಇಲ್ಲ ಅಂತ ಹೇಳಿ ಮರಗಳನ್ನು ಕಡಿಯಲು ಆರಂಭ ಮಾಡ್ತಾರೆ. ಆಗ ಅಲ್ಲಿ ಚಂದ್ರನ ಔಷಧೀಶ ಯಾರು, ಚಂದ್ರದೇವರು, ಔಷಧಿಗಳ ನಿಯಾಮಕ, ಗಿಡ ಮರ ಲತೆಗಳಿಗೆ ಹಾಲನ್ನು ತುಂಬುವವನು ಚಂದ್ರ. ಆ ಚಂದ್ರ ಬಂದು ತನ್ನ ಆ ವೃಕ್ಷಪುತ್ರಿಯಾದಂತಹ ಮಾರೀಷೆಯನ್ನು ಪ್ರಚೇತಸರಿಗೆ ಮದುವೆ ಮಾಡಿಕೊಡ್ತಾನೆ, ವಿವಾಹ ಮಾಡ್ತಾನೆ. ಮಾರೀಷೆ ಆ 10 ಮಂದಿಗೂ ಪತ್ನಿ ಆಗ್ತಾಳೆ. ಅವಳಲ್ಲಿ ಹುಟ್ಟಿದವರೇ ದಕ್ಷ ಪ್ರಜಾಪತಿಯನ್ನು ನಾವೇನು ಕೇಳ್ತೀವಲ್ಲ, ಹಲವು ಜೀವಕೋಟಿಗಳ ಹುಟ್ಟಿಗೆ ಕಾರಣನಾದಂತಹ ಇವನನ್ನು ಪ್ರಾಚೇತಸ ದಕ್ಷ ಅಂತಲೂ ಕರೀತಾರೆ. ಹೀಗೆ ದಕ್ಷ ಮೊದಲು ನೀರು, ನೆಲ, ಅಸುರರು, ಸರ್ಪಗಳು, ಮನುಷ್ಯರೇ ಮೊದಲಾದ ಪ್ರಜೆಗಳನ್ನು ತಮ್ಮ ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡ್ತಾನೆ. ಆದರೆ ಸೃಷ್ಟಿ ವೃದ್ಧಿಯಾಗಲಿಲ್ಲ. ನಂತರ ಪಂಚಜನನ ಮಗಳು ಅಸಕ್ನಿಯನ್ನು ಮದುವೆಯಾಗಿ ಮೈಥುನ ಧರ್ಮದಿಂದ ಆಕೆಯಲ್ಲಿ ಹರಿಯಶ್ವರೆಂಬ 1,000 ಪುತ್ರರನ್ನು ಅವನು ದಕ್ಷ ಪಡೀತಾನೆ. ಪಡೆದಾಗ ಅವರು ತಂದೆಯ ಆಜ್ಞೆಯಂತೆ ಪ್ರಜಾ ಸಮೃದ್ಧಿಯನ್ನು ಮಾಡಬೇಕು. ಆದರೆ ಅದರ ಮೊದಲು ತಪಸ್ಸು ಮಾಡಬೇಕು. ದೇವನನ್ನು ಕುರಿತು ತಪಸ್ಸು ಮಾಡಿ ಆನಂತರ ಪ್ರಜಾ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಹೊರಡ್ತಾರೆ. ಆಗ ನಾರದರು ಅವರಿಗೆ ಸಿಗ್ತಾರೆ. ಯಾರಿಗೆ? ಹರಿಯಶ್ವರರಿಗೆ. ಆಗ ನಾರದರು ಹೇಳ್ತಾರೆ, ನಿಮಗೆ ಪ್ರಪಂಚ ಜ್ಞಾನವೇ ಇಲ್ಲ, ಈ ದುಃಖಮಯವಾದಂತಹ ಪ್ರಜಾ ಸೃಷ್ಟಿಯಿಂದ ಏನು ಪ್ರಯೋಜನವಾದೀತು? ಅದರಿಂದ ನೀವು ಈ ಜನ್ಮರಹಿತ ಸ್ಥಿತಿಯನ್ನು, ಅಂದರೆ ಮೋಕ್ಷಾವಸ್ಥೆಯನ್ನು ಹೊಂದಬೇಕಾದರೆ ನೀವು ಭಗವಂತನ ಏಕಾಕಾರವಾಗಿ ದೇವನನ್ನು ನೀವು ತಪಸ್ಸು ಮಾಡಿ ಅಂತ ಹೇಳಿ ಅವರಿಗೆ ಉಪದೇಶ ಕೊಡ್ತಾರೆ. ಆಗ ನಾರದರ ಮಾತಿನಂತೆ ಹರಿಯೇಶ್ವರರು ಏನು ಮಾಡ್ತಾರೆ, ಆ ತಪಸ್ಸನ್ನು ಮುಂದುವರಿಸೋದಕ್ಕೆ ಹೋಗ್ತಾರೆ. ಆಗ ದುಃಖಿತನಾದಂತಹ ದಕ್ಷ ಇವರಿಂದಲೂ ಪ್ರಜಾ ಸೃಷ್ಟಿಯಾಗಿಲ್ಲ ಅಂತ ಹೇಳಿ ಶಬಲಾಶ್ವರರೆಂಬ 1,000 ಪುತ್ರರನ್ನು ಪಡಿತಾನೆ. ನೋಡಿ, ಒಂದು ಮಾತು ಬರಬೇಕಾದ್ರೆ ಒಂದೇ ಸಲಿಗೆ ಬಂದಿಲ್ಲ. ಅದು ಎಷ್ಟೋ ಒಂದು ದಿನಗಳಾದ ಮೇಲೆ ನಾರದರಿಗೆ ಶಾಪ ಕೊಡೋದು ದಕ್ಷ. ಆ 1000 ಪುತ್ರರನ್ನು ಪಡೆದ್ರು. ಅವರು ಅಣ್ಣಂದಿರ ಮಾರ್ಗವನ್ನೇ, ನಾರದರ ಉಪದೇಶದಂತೆ ಅಣ್ಣಂದಿರ ಮಾರ್ಗವನ್ನೇ ಅನುಸರಿಸಿ ಬಿಡ್ತಾರೆ. ಆಗ ದಕ್ಷನಿಗೆ ಕ್ರುದ್ಧನಾಗ್ತಾನೆ. ದಕ್ಷ, ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂದರೆ ನೀವು ಪ್ರಜಾಸೃಷ್ಟಿಗೆ ವಿಘ್ನ ತಂದು ನೀವು ತಪಸ್ಸಿಗೆ ಹೆಚ್ಚು ಆ ಒಂದು ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀರಾ ಅಂತ ಹೇಳಿ ನಾರದರಿಗೆ ದಕ್ಷ ಪ್ರಜಾಪತಿ ಶಾಪ ಕೊಡ್ತಾನೆ. ಏನಂತ ಅಂದರೆ, ನಾರದರೇ, ಇನ್ನು ಮುಂದೆ ನೀವು
ಒಂದು ಕಡೆ ನೀವು ನಿಲ್ಲದಂತಾಗಲಿ, ಲೋಕಾಂತರಗಳಲ್ಲಿ ನೀವು ಎಲ್ಲಿಯೂ ನೆಲೆ ನಿಲ್ಲದೆ ಸದಾ ಸಂಚಾರ ಪ್ರಿಯರಾಗಿ ಇರಿ ಅಂತ ಹೇಳಿ. ನಮಗನ್ಸುತ್ತೆ ನಾವು ಇಷ್ಟೇ ಇದನ್ನೇ ಕೇಳಿ ಬಿಟ್ಬಿಟ್ಟಿರ್ತೇವೆ. ಆದರೆ ನಿಜವಾಗಿ ಒಂದು ನಾರದರು ಆ ದಕ್ಷ ಪ್ರಜಾಪತಿಯ ಶಾಪವನ್ನು ಹೇಗೆ ವರವಾಗಿ ಮಾಡಿಕೊಂಡ್ರು ಅಂದರೆ, ದಕ್ಷ ಪ್ರಜಾಪತಿಯಲ್ಲಿರುವ ಭಗವಂತ ಕೊಟ್ಟ ಮಾತಿದು. ಅಂದರೆ ನಾರದರೆ, ನೀವು ಕೇವಲ ಒಂದು ಕಡೆ ನೆಲೆಸಿದ್ರೆ ಸಾಧಕರೆಲ್ಲ ಒಂದೇ ಕಡೆ ಇರೋದಿಲ್ಲ. ಇಡೀ 14 ಲೋಕಗಳಲ್ಲಿರುವ ಸಾಧಕರೆಲ್ಲರಿಗೂ ನಿಮ್ಮ ಒಂದು ಜ್ಞಾನದ ಅವಶ್ಯಕತೆ ಇದೆ. ಹಾಗಾಗಿ ನೀವು ಸಂಚಾರ ಮಾಡಲೇಬೇಕು. ಅದು ದಕ್ಷನ ಒಂದು ಶಾಪ ಅಂತ ನಮಗೆ ಹೊರಗಿನ ನೋಟದಿಂದ ಅನಿಸಿದರು, ಅಲ್ಲಿ ಒಳಗಡೆ ಭಗವಂತ ಅವರಿಗೆ ಅನುಗ್ರಹನಾಗಿ ನಿಂತು ಅವನಿಗೆ ಅನುಗ್ರಹವನ್ನೇ ಮಾಡಿದ್ದಾನೆ ಅಂತ ನಾವು ತಿಳಿಬೇಕು. ಹೀಗೆ ಅಂದರೆ ಒಂದು ಶಾಪ, ನಾರದರು ಇವತ್ತು ನುಡಿ ನಾವಿವಾಗೂ ಹೇಳ್ತೀವಿ, ಏನಾದರೂ ಒಂದು ಜ್ಞಾನ ಏನಾದರೂ ನಮಗೆ ಬರ್ತಾ ಇದೆ ಅಂದರೆ ಅದು ನಾರದರಿಂದ ಅಂತ. ನಾವು ಎಲ್ಲೋ ನಾರದರು ಒಂದು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಿರ್ತಾರೆ. ಆಗ ಯಥಾರ್ಥ ಜ್ಞಾನ ಅವರಿಗೆ ನಾವು ಇದನ್ನು ಎಲ್ಲಿ ಕೇಳ್ತೇವೆ ಅಂತಂದರೆ, ಆ ಒಂದು ತ್ರಿವಕ್ರೆಯ ಪ್ರಸಂಗದಲ್ಲಿ ಕೇಳ್ತೇವೆ. ಅಕ್ರೂರನ ಒಂದು ಸಮಾಗಮ ಆಗಬೇಕಾದ್ರೆ, ತ್ರಿವಕ್ರಿಗೆ ಅಂದರೆ ಅಕ್ರೂರನಿಂದ ಅನುಗ್ರಹಿತಳಾಗಬೇಕಾದ್ರೆ ನಾರದರು ಮೇಲೆ ನಿಂತು ಆ ಒಂದು ಜೀವನನ್ನು ನೋಡಿ ಸಜ್ಜೀವ ಇವಳ ಉದ್ಧಾರ ಮಾಡು ಸ್ವಾಮಿ ಅಂತ ದೇವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವಳಿಗೆ ಆ ಒಂದು ಕ್ರೂರನ ಒಂದು ಉಪದೇಶ, ಕೃಷ್ಣನ ಪ್ರತಿಮೆ ಎಲ್ಲವೂ ಸಿಕ್ಕಿರುತ್ತೆ. ಅಂದರೆ ನಾರದರ ಒಂದು ಅನುಗ್ರಹ, ಸಜ್ಜೀವರು ಕಾಲ ಬಂದಾಗ ಅವರಿಗೆ ಅನುಗ್ರಹವಾಗಬೇಕು ಅಂತ ಹೇಳಿ ಆ ನಾರದರ ಅನುಗ್ರಹ ಎಲ್ಲಿರ್ತಕ್ಕಂಥ 14 ಲೋಕಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಜ್ಜನರಿಗೂ ಸಿಗಬೇಕು ಅನ್ನುವ ದೃಷ್ಟಿಯಿಂದ ದಕ್ಷ ಪ್ರಜಾಪತಿ ಆ ದಕ್ಷ ಪ್ರಜಾಪತಿಯಲ್ಲಿ ನಿಂತು ಭಗವಂತ ಆಡಿದಂತಹ ಮಾತು ಇದು ಶಾಪವಲ್ಲ, ವರವೇ ಆಗಿದೆ ಅಂತ ನಾವು ತಿಳಿಬೇಕು. ಹೀಗೆ ಇನ್ನೊಂದು ಪ್ರಸಂಗವನ್ನು ನೋಡೋಣ. ಸೌದಾಸ ಅನ್ನುವರಿಗೆ ರಾಜನಿಗೆ, ಸೂರ್ಯವಂಶದ ರಾಜ ಸೌದಾಸ ಅಂತ ಹೇಳಿ, ಅವನಿಗೆ ವಸಿಷ್ಠರ ಶಾಪ ಬಂದಿದೆ. ಆ ಪ್ರಸಂಗವನ್ನು ಒಮ್ಮೆ ನಾವು ಯಥಾಮತಿಯಾಗಿ ನೋಡಿ ಆನಂತರ ಶಾಪ ಹೇಗೆ ಬರವಾಯಿತು ಅನ್ನೋದನ್ನು ನೋಡೋಣ. ಈ ಸೂರ್ಯವಂಶದಲ್ಲಿ ಸೌದಾಸನೆಂಬ ರಾಜ ಬರ್ತಾನೆ. ಅವನು ಎಲ್ಲರೊಂದಿಗೆ ಬಹಳ ಸ್ನೇಹಮಯವಾಗಿರ್ತಾನೆ. ಅದರಿಂದ ಅವನಿಗೆ ಮಿತ್ರ ಸಹ ಅಂತಲೂ ಹೆಸರು ಬಂದಿರುತ್ತೆ. ಈತನ ಪತ್ನಿಯ ಹೆಸರು, ಸೌದಾಸನ ಪತ್ನಿಯ ಹೆಸರು ಮದಯಂತಿ ಅಂತ. ನಾವು ದಮಯಂತಿ ಕೇಳಿರ್ತೇವೆ, ಆದರೆ ಮದಯಂತಿ ನೋಡಿ, ಒಂದೇ ಒಂದು ಅಕ್ಷರ ಆ ಕಡೆ ಈ ಕಡೆ ಆದರೆ ಎಷ್ಟೆಲ್ಲ ಒಂದು ಹೆಸರು ವ್ಯತ್ಯಾಸ, ಜೀವನ ವ್ಯತ್ಯಾಸವಾಗಿ ಬಿಡ್ತಾರೆ. ಹಾಗೆ ಮದಯಂತಿ ಅಂತ ಹೇಳಿ ಅವನು ರಾಜ, ಪ್ರಜಾರಕ್ಷಕ, ಸತ್ಕರ್ಮಗಳನ್ನು ಮಾಡ್ತಾ ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಒಂದು ದಿನ ಏನಾಗುತ್ತೆ, ಅದೇ ಅಕಸ್ಮಾತ್ ಅಂತಂದರೆ ಅಂದರೆ ಭಗವಂತನ ದಯದಿಂದಾಗಿ ಒಮ್ಮೆ ಅವನು ಸೌದಾಸ ಕ್ರೂರ ಮೃಗಗಳನ್ನು ಬೇಟೆಯಾಡಬೇಕು ಅಂತ ಹೇಳಿ ಕಾಡಿಗೆ ಬರ್ತಾನೆ. ಆಗ ಅಲ್ಲಿ ಒಬ್ಬ ಪ್ರಜಾಕಂಟಕನಾದಂತಹ ರಾಕ್ಷಸ ಇರ್ತಾನೆ. ಆ ರಾಕ್ಷಸನನ್ನು ಅವನು ಸೌದಾಸ ಸಂಹಾರ ಮಾಡಿಬಿಡ್ತಾನೆ. ಆ ರಾಕ್ಷಸನಿಗೆ ಒಬ್ಬ ತಮ್ಮ ಇರ್ತಾನೆ. ಆ ತಮ್ಮ ಅಣ್ಣನ ಸಾವನ್ನು ನೋಡಿ, ನಾನು ಇವನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು, ಈ ಸೌದಾಸನ ಮೇಲೆ ಅಂತ ಹೇಳಿ ವೇಷ ಬದಲಿಸಿಕೊಂಡು ರಾಜನ ಪರಿವಾರದೊಳಗೆ ಸೇರಿಕೊಳ್ತಾನೆ. ಹಾಗೆ ರಾಜನ ವಿಶ್ವಾಸವನ್ನು ಬಿಡಿಸಿ ಆಗ ರಾಜ ಇವನಲ್ಲಿ ವಿಶ್ವಾಸ ಬರುವವರೆಗೂ ಇವನು ಕಾಯ್ತಾನೆ. ಬಂದ ಮೇಲೆ ಅವನು ಅರಮನೆಗೆ ಅರಮನೆಯ ಒಳಗೆ ಅವನಿಗೆ ಅಡುಗೆ ಮನೆಯ ಮೇಲುಸ್ತುವಾರಿಯ ಕೆಲಸವನ್ನು ಅದೇ ಯಾಕೆ ವಹಿಸಬೇಕಾಯಿತು? ದೇವ ನೋಡಿ, ತಾನು ಮಾಡುವಂತಹ ಒಂದು ಪ್ರಜಾ ಸೃಷ್ಟಿಗೆ ತನ್ನ ಯಾರ್ಯಾರಿಗೆ ಯಾವ ರೀತಿಯಿಂದ, ಅದು ಶಾಪವಾಗಲಿ ವರವಾಗಲಿ, ಭಗವಂತನ ಅನುಗ್ರಹ ಅನ್ನೋದಕ್ಕೆ ಅವನಿಗೆ ಅಡಿಗೆ ಮನೆಯ ಅಂದರೆ ಆ ಒಂದು ಅಡಿಗೆ ಮನೆಯ ಮೇಲುಸ್ತುವಾರಿಯನ್ನು ವಹಿಸಿ ಬಿಡ್ತಾನೆ. ಆಗ ಆ ರಾಕ್ಷಸನ ತಮ್ಮ ಇದನಲ್ಲ, ಅವನು ತಾನಂದುಕೊಂಡಂತೆ ಈ ರಾಕ್ಷಸ ರಾಜನ ಮೇಲೆ ಸೇಡು ತೀರಿಸ್ಕೊಳ್ಳೋ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಒಂದು ದಿನ ಏನಾಗುತ್ತೆ, ವಸಿಷ್ಠರು ಅರಮನೆಗೆ ಬರ್ತಾರೆ. ಬಂದಾಗ
ವಸಿಷ್ಠರು ಅರಮನೆಗೆ ಬಂದಾಗ ಆ ರಾಜನಿಗೆ ಕೆಡಕನ್ನೇ ಬಯಸ್ತಿದ್ದಂತಹ ಮಾಯಾವಿ ರಾಕ್ಷಸ ಸೇಡು ತೀರಿಸ್ಕೋಬೇಕಾದ್ರೆ ಇದೇ ಸೂಕ್ತ ಸಮಯ ಅಂತ ಹೇಳಿ ವಸಿಷ್ಠರಿಗೆ ನರಮಾಂಸವನ್ನು ಉಣಬಡಿಸಿಬಿಟ್ಟ. ನೋಡಿ, ಅಡಿಗೆಯವರ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿರ್ತಾನೆ ಯಜಮಾನ ಅಂದರೆ, ಅಡಿಗೆ ಎಲ್ಲ ಆದ ಮೇಲೆ ಅದಕ್ಕೆ ನೋಡಿ ಸ್ವಾಮಿಗಳನ್ನು ಕರೆಸಿ ದೇವರ ನೈವೇದ್ಯ ಮಾಡಬೇಕಾದ್ರೆ ನಾವು ಯಜಮಾನ ಎಲ್ಲವನ್ನ ಕೂಲಂಕುಷವಾಗಿ ಅಡಿಗೆ ಮಾಡುವುದನ್ನು ಅದನ್ನು ನೋಡಿರಬೇಕು ಅಂತಾರೆ. ಅಂದರೆ ಅಷ್ಟು ವಿಶ್ವಾಸ. ಅದಕ್ಕೆ ಹಿಂದಿನ ಕಾಲದಲ್ಲಿ ಯಜಮಾನಿಯೇ ಅಡಿಗೆಯನ್ನು ಮಾಡ್ತಾ ಇದ್ರು. ಆದರೆ ಈಗ ಕಲಿಯುಗ ಜನ ಜಾಸ್ತಿ ಆದಾಗ ಎಲ್ಲ ರೀತಿಯಲ್ಲಿ ಆ ಒಂದು ಸೌಕರ್ಯಗಳು ಹೆಚ್ಚಿಗೆ ಆದಾಗೆ ರಾಕ್ಷಸ ಕಂಡುಕೊಂಡು ಸೇಡು ತೀರಿಸ್ಕೋಬೇಕು ಅಂತ ಹೇಳಿ ಏನು ಬಡಿಸ್ತಾನೋ ಅದನ್ನು ಆ ಒಂದು ನರಮಾಂಸವನ್ನು ಬಡಿಸಿಬಿಡ್ತಾನೆ. ಅದು ಯಾರಿಗೆ? ವಸಿಷ್ಠ ಮಹರ್ಷಿಗಳಿಗೆ. ಆಗ ವಸಿಷ್ಠರು ನೋಡಿದ ಕ್ಷಣದಲ್ಲಿ ಓ, ನರಮಾಂಸ ಬಡಿಸಿದ್ದಾನೆ ಅನ್ನೋದು ಅವರಿಗೆ ಗೊತ್ತಾಗ್ಬಿಡುತ್ತೆ. ಅವರು ಕೋಪದಿಂದ ಕೆಂಡಾಮಂಡಲವಾಗಿ ಎಂಥ ಒಂದು ವಾಸುದೇವ ಯಜ್ಞ ಇದು, ಇದರಲ್ಲಿ ಮಾಂಸವನ್ನು ಬಡಿಸಿದ್ದಾನೆ ಈ ರಾಜ. ಯಾಕೆಂದರೆ ಮನೆಯಲ್ಲಿ ಯಾರೇ ತಪ್ಪು ಮಾಡಿದರೂ ಯಜಮಾನನಿಗೆ ಆ ಶಿಕ್ಷೆ ಆಗೋದು. ಅಂದರೆ ಪ್ರಜೆಗಳಲ್ಲಿ ಯಾರೇ ತಪ್ಪು ಮಾಡಿದ್ರು ರಾಜನಿಗೆ ಶಿಕ್ಷೆ ಆಗುತ್ತೆ. ಹಾಗಾಗಿ ರಾಜನಿಗೆ ವಸಿಷ್ಠರು, ಹಾಗಾಗಿ ನಮಗನ್ಸುತ್ತೆ ಯಾಕೆ ರಾಜನಿಗೆ ಮಾಡಿದ್ದು ಅಡಿಗೆಯವನ್ನ ತಪ್ಪು ಅವನಿಗೆ ಶಿಕ್ಷೆ ಆಗಬೇಕಾಯಿತು, ರಾಜನಿಗೆ ಯಾಕೆ ಶಾಪ ಕೊಡ್ತಾರೆ ವಸಿಷ್ಠರು? ಅಂದರೆ ಮನೆಯಲ್ಲಿ ಏನೇ ನಡೆದರೂ ಮನೆಗೆ ಒಂದು ಯಜಮಾನನಿಗೆ ಗೊತ್ತಿಲ್ಲದಂತೇನೋ ಅಥವಾ ಗೊತ್ತಿದ್ದೋ ಏನೇ ನಡೆದರೂ ಅದಕ್ಕೆ ಶಿಕ್ಷೆ ಆಗುವುದು ಯಜಮಾನನಿಗೆ. ಹಾಗಾಗಿ ವಸಿಷ್ಠರು ಹೇಳ್ತಾರೆ, ನೀನು ಅನಾಗರಿಕನಾಗಿ, ಅಂದರೆ ನಾಗರಿಕತೆಯೇ ಇಲ್ಲ, ಯಾರಿಗೆ ಯಾವುದನ್ನು ಹೇಗೆ ಬಡಿಸಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ, ಋಷಿ ಮುನಿಗಳನ್ನು ನಮ್ಮನ್ನು ಕರೆದು ನೀನು ನರಮಾಂಸವನ್ನು ಬಡಿಸಿದ್ಯಾ, ಇಂತಹ ಪ್ರಚಾರಕ್ಕಾಗಿ ನೀನು ರಾಕ್ಷಸನಾಗಿ ಹೋಗು ಅಂತ ಹೇಳಿ ಶಾಪವನ್ನು ಕೊಟ್ಟು ಬಿಡ್ತಾರೆ. ಈಗ ಇವನಿಗೆ ರಾಕ್ಷಸನ ತಮ್ಮನಿಗೆ ಸಮಾಧಾನ ಆಯಿತು. ನನ್ನ ಅಣ್ಣನ ಸಾವಿನ ಸೇಡನ್ನು ತೀರಿಸಿಕೊಂಡೆ, ಅವನು ಹೊರಟು ಬಿಡ್ತಾನೆ. ಆಗ ಇದರಲ್ಲಿ ವಸಿಷ್ಠರ ಕಾಲಿಗೆ ಬೀಳ್ತಾನೆ ರಾಜ ಸೌದಾಸ. ಸ್ವಾಮಿ, ನನ್ನದು ತಪ್ಪಿಲ್ಲ, ದಯಮಾಡಿ ನನ್ನ ಕ್ಷಮಿಸಿ, ನನಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿಲ್ಲದೆ ಅಚಾತುರ್ಯವಾಗಿದೆ ಅಂತ ಹೇಳಿ ಅವರನ್ನು ಪರಿಪರಿಯಾಗಿ ಬೇಡ್ಕೊತಾನೆ ಸೌದಾಸ. ಆಗ ರಾಕ್ಷಸನ ಆ ಒಂದು ವಂಚನೆಯನ್ನು ವಸಿಷ್ಠರು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ. ಓ, ಇದರಲ್ಲಿ ರಾಜ ನಿನ್ನ ತಪ್ಪಿಲ್ಲವಾದರೂ ನಾನು ಒಮ್ಮೆ ಕೊಟ್ಟ ಶಾಪವನ್ನು ನಾನು ಮತ್ತೆ ಹಿಂತಿರುಗಿಕೊಳ್ಳೋದಿಲ್ಲ ಅಂತ ಹೇಳ್ತಾ ಅದನ್ನು, ಆ ಶಾಪವನ್ನು 12 ವರ್ಷಗಳಿಗೆ ಸೀಮಿತಗೊಳಿಸ್ತಾರೆ. ಯಾರು? ವಸಿಷ್ಠರು 12 ವರ್ಷಗಳಿಗೆ ಸೀಮಿತಗೊಳಿಸಿ ಆ ಒಂದು ಅವರು ವಸಿಷ್ಠರು ಹೊರಟು ಬಿಡ್ತಾರೆ. ಆ ಹೊರಡುವಾಗ ಸೌದಾಸನಿಗೆ ಮತ್ತು ಬಹಳ ಕೋಪ ಬರುತ್ತೆ. ನೋಡಿದ್ಯಾ, ನನಗೇನೂ ನನ್ನದು ತಪ್ಪೇ ಇಲ್ಲ ಅಂತ ರಾಜ ಅವನ ಒಂದು ಮತಿಗೆ ತಕ್ಕಂತೆ ಅವನು ಯೋಚನೆ ಮಾಡ್ತೀನಿ. ಇವಾಗ ನಾವೆಲ್ಲ ಹಾಗೆ ಅಲ್ವಾ, ನಮ್ದೇನೂ ತಪ್ಪಿಲ್ಲ, ಅವ್ರು ಯಾಕೆ ನಮ್ಮನ್ನು ಬೈತಿದ್ದಾರೆ? ಆ್ಯಕ್ಚುಲಿ ಅದು ಧರ್ಮದ ಪ್ರಕಾರ ತಪ್ಪಿರುತ್ತೆ. ನಮಗೆ ನಮ್ಮ ಬುದ್ಧಿ ಅನುಸಾರ ನಾವು ಸರಿಯಾಗೇ ಮಾಡ್ತಾ ಇದ್ದೇವೆ ಅಂತಲೇ ನಮಗನ್ಸೋದು. ಕಳ್ಳ ಸಹಿತ ಹೇಳ್ತಾನೆ, ಇದು ನನ್ನ ವೃತ್ತಿ, ನಾನು ಮಾಡೋದು ಸರಿ ಅಂತ. ಕಳ್ಳತನ ತಪ್ಪು ಅಂತ ಅವನಿಗೆ ಏನೇ ಅಂತ ಧರ್ಮದಿಂದ ಉಪದೇಶ ಮಾಡಿದರೂ ನಾ ಮಾಡಿದ್ದು ತಪ್ಪು ಅಂತ. ಹಾಗೆ ಸೌದಾಸ ಏನು ಮಾಡ್ತಾನೆ, ನಂದು ತಪ್ಪೇ ಇಲ್ಲ, ಆದರೆ ವಸಿಷ್ಠರು ನನಗೆ ಶಾಪವನ್ನು ಕೊಟ್ಟರಲ್ಲ ಅಂತ ಹೇಳಿಬಿಟ್ಟು ಆ ಒಂದು ತನ್ನ ಬೊಗಸೆಯಲ್ಲಿ ಜಲವನ್ನು ತಗೊಳ್ತಾನೆ. ಸೌದಾಸ ತಗೊಂಡು ಅದನ್ನು ಅಭಿಮಂತ್ರಣವನ್ನು ಮಾಡಿಬಿಡ್ತಾನೆ. ಶಾಪ ಕೊಡಬೇಕು ವಸಿಷ್ಠರಿಗೆ. ಎಲ್ಲಿ ವಸಿಷ್ಠರು ಬ್ರಹ್ಮ ಋಷಿಗಳು, ಅವರಿಗೆ ಸೌದಾಸ ಶಾಪವನ್ನು ಕೊಡೋದು ನೋಡಿ ಮದಯಂತಿ ಓಡಿ ಬಂದು ಗಂಡನನ್ನು ತಡೆದು ಬಿಡ್ತಾಳೆ. ಸ್ವಾಮಿ, ಗುರುಗಳಿಗೆ ಶಾಪ ಕೊಡುವುದು ಅತ್ಯಂತ ಹೇಯವಾದಂತಹ ಅಪರಾಧ, ಹೇಯ ಕೃತ್ಯವಾಗಿದೆ, ಇದು ನಿಮಗೆ ಶೋಭೆಯನ್ನು ತರೋದಿಲ್ಲ ಅಂತ ಹೇಳಿ ಹೆಂಡತಿ ನೋಡಿ, ಯಾವುದೇ ಪುಣ್ಯದ ಕೆಲಸಗಳಲ್ಲಿ ಹೆಂಡತಿ ನೀರನ್ನು ಹಾಕಿದ ಮೇಲೇನೆ ಆ ಗಂಡ ಅದನ್ನು ಸಮರ್ಪಣೆ ಮಾಡೋದಕ್ಕೆ ಗಂಡ ಹೆಂಡತಿಯರು ಕೂಡಿ ಮಾಡುವಂತಹ ಕೆಲಸ ಧರ್ಮದ ಕೆಲಸ. ಆದರೆ ಅಧಾರ್ಮಿಕವಾಗಿ ಗಂಡ ನಡೆದಾಗ ಅದನ್ನು ತಡೆಯುವುದು ಸಹಿತ ಹೆಂಡತಿಯ ಕೆಲಸ ಅನ್ನೋದನ್ನ ಮದಯಂತಿ ತೋರಿಸಿಕೊಳ್ತಾಳೆ. ಆಗ ಏನು ಮಾಡೋದು? ಅಭಿಮಂತ್ರಣ ಮಾಡಿಬಿಟ್ಟಿದ್ದಾನೆ. ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿರೋದು. ಈಗ ಒಂದು ಶಾಪ ಅಂತಂದ್ರೆ ನಾವು ಶಾಪ ಅಂದ್ರೆ ಹೇಗೆ ಕೊಡ್ತಾರೆ ಅನ್ನೋದೊಂದು
ಕುತೂಹಲ ಇರುತ್ತೆ ನಮಗೆ. ಏನಂದರೆ ಹಿಂದೆ ನಾವು ಪರೀಕ್ಷಿತ್ ಮಹಾರಾಜನ ಒಂದು ಚರಿತ್ರೆಯಲ್ಲೂ ನಾವು ಕೇಳಿದ್ದೇವೆ. ಅವನು ಆ ಶೃಂಗಿ ಶಾಪ ಕೊಟ್ಟ. ಹೇಗೆ ಶಾಪ ಅಂದರೆ ಏನು ಅಂದರೆ, ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿದ ನೀರನ್ನು ಅದರಿಂದ ಅವನು ಕೊಟ್ಟ. ಅಂದರೆ ಅಲ್ಲಿ ಬೇರೆ ಬರುತ್ತೆ, ಇಲ್ಲಿ ಬೇರೆ. ಸಾಮಾನ್ಯವಾಗಿ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಶಾಸ್ತ್ರ ಹೇಳುತ್ತೆ. ಆಗ ಅಭಿಮಂತ್ರಣ ಆಗಿ ಹೋಗಿದೆ, ಕೈಯಲ್ಲಿ ನೀರಿದೆ, ಏನು ಮಾಡಬೇಕು, ಭೂಮಿಯಲ್ಲಿ ಅದನ್ನು ಚೆಲ್ಲಿದರೆ ಅನಾಹುತವಾಗಿ ಬಿಡುತ್ತೆ ಅಂತ ಹೇಳಿ ನೋಡಿ. ಸೌದಾಸ ಎಂಥ ಧಾರ್ಮಿಕನಾಗಿದ್ದ ಅಂದರೆ, ಅವನು ತನ್ನ ಕಾಲಿನ ಮೇಲೆ ಆ ಅಭಿಮಂತ್ರಣವಾದಂತಹ ಜಲವನ್ನು ಹಾಕಿಕೊಂಡು ಬಿಟ್ಟ. ಆಗ ಮಂತ್ರ ಜಲದ ಪ್ರಭಾವದಿಂದ ಅವನ ಕಾಲುಗಳು ಕಪ್ಪಾಗಿ ಬಿಡುತ್ತೆ. ಅದಕ್ಕೆ ಅವನಿಗೆ ಕಲ್ಮಾಶಪಾದರಾಜನೆಂದು ಹೆಸರು ಬರುತ್ತೆ. ಈ ಚರಿತ್ರೆಯನ್ನು ನಾವು ಯಾರು ಇದನ್ನು ಹೇಳ್ತಾರೋ, ಈ ಕಲ್ಮಾಶಪಾದರಾಜ ಅಂತ ಅವನು ಪ್ರಸಿದ್ಧಿಯಾಗಿಬಿಟ್ಟ. ಸೌದಾಸ ಅನ್ನೋ ಹೆಸರೇ ಹೊಟ್ಟೋಯ್ತು. ಆ ಮದಯಂತಿಯ ಆ ಒಂದು ಸಮಯ ಪ್ರಜ್ಞೆಯಿಂದಾಗಿ ಅವನಿಗೆ ಕಲ್ಮಾಶಪ ಅಂದರೆ ಆ ಒಂದು ಕೋಪ ನಿಯಂತ್ರಣಕ್ಕೆ ಬರುತ್ತೆ. ಈ ಸೌದಾಸರಾಜನ ಒಂದು ಚರಿತ್ರೆಯನ್ನು ಪದೇ ಪದೇ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಿದ್ರೆ, ಆ ಕೋಪದಿಂದ ನಾವು ಯಾರಿಗೆ ಯಾವ ರೀತಿ ಅನಾಹುತ ಮಾಡ್ತೀವಿ. ಮಕ್ಕಳಿಗೆ ನಮಗೆ ಗೊತ್ತಿಲ್ಲದೆ ಕೋಪ ಬಂದಾಗ ಪಟ 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 ಹೊಡೆದಾಕ್ಬಿಡ್ತೀವಿ. ಅದು ಎಂಥ ಅಪಾಯದ ಜಾಗ ಅನ್ನೋದು ನಮಗೆ ಭ್ರಮೆ ಬಂದುಬಿಟ್ಟಿರುತ್ತೆ. ಆಮೇಲೆ ಮತ್ತೆ ಹೋಗಿ ಗುರುಗಳ ಕಾಲಕ್ಕೆ ಬೀಳ್ತೀವಿ, ಸ್ವಾಮಿ ನಮ್ದು ಅಪರಾಧ ಆಯಿತು ಅಂತ. ಅಂದರೆ ಆ ಒಂದು ಕೋಪ ಅನ್ನೋದು ನಮಗೆ ಹೇಗೆ ಬರುತ್ತೋ, ಎಂತಹ ಅನಾಹುತ ಮಾಡಿಸುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಈ ಸೌದಾಸನ ಒಂದು ಚರಿತ್ರೆಯನ್ನು ನಾವು ಪದೇ ಪದೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಿದ್ರೆ, ಆ ಕೋಪ ಬಂದಾಗಲೂ ನನಗೆ ಕೋಪ ಬಂದು ಆ ಒಂದು ರೀತಿಯ ಅಜ್ಞಾನದ ಅವಸ್ಥೆಗೆ ನಾನು ಹೋಗ್ಬೋದು. ಆದರೆ ನನ್ನ ಬಿಂಬರೂಪಿ ಭಗವಂತನನ್ನ, ಸ್ವಾಮಿ ನನ್ನ ಕೋಪ ಬಂದಾಗ ನನಗೆ ಎಚ್ಚರಿಕೆ ಇಲ್ಲದ ಸ್ಥಿತಿಯಾಗಿರುತ್ತೆ, ನೀನೇ ನನ್ನನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಚೆನ್ನಾಗಿರುವಾಗಲೇ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಈಗ ವಸಿಷ್ಠರು ಕಲ್ಮಾಶಪಾದರಾಜನಿಗೆ ಶಾಪವನ್ನು ಕೊಟ್ರಲ್ಲ, ಇದು ಅವನಿಗೆ ಹೇಗೆ ವರವಾಯಿತು ಅಂದರೆ ಅಂತ ಸಜ್ಜನ ಅನ್ನೋದನ್ನು ಭಗವಂತ ಅಲ್ಲಿ ಗುರುಗಳಿಗೆ ಶಾಪ ಕೊಡಲಿಲ್ಲ. ಪ್ರತಿಶಾಪ ಕೊಡುವಂತೆ ಅವನಿಗೆ ತಪಸ್ಸು ಇದ್ದರೂ ಅದನ್ನು ಕೊಡದೆ ಸಹಿಸಿಕೊಂಡ. ಈ ಸಹನೆ ಅನ್ನೋದು ಅವರು ಹೇಳಿದ್ರು 12 ವರ್ಷಗಳಿಗೆ ಸೀಮಿತಗೊಳಿಸ್ಬಿಟ್ರು. ಯಾರು ಇವಾಗ ಜೀವಾವಧಿ ಶಿಕ್ಷೆಯಾಗಿರುತ್ತೆ ಒಬ್ಬ ವ್ಯಕ್ತಿಗೆ. ಆದರೆ ಅಲ್ಲಿ ಆ ರಾಷ್ಟ್ರಪತಿಯ ಒಂದು ಕ್ಷಮಾದಾನಕ್ಕೆ ಅರ್ಜಿ ಹಾಕಿರ್ತಾನೆ. ಜೀವಾವಧಿ ಇರೋದು ಇಷ್ಟು ವರ್ಷಗಳ ಕಾಲ, ಅದು 10-20 ಆ ರೀತಿ ಕಡಿಮೆ ಮಾಡಿಬಿಡುವಂತಹ ಶಕ್ತಿಯು ಅವರಿಗೆ ಇರತ್ತೆ. ಹಾಗೆ ವಸಿಷ್ಠರು ಆ ಶಾಪವನ್ನು ಹಿಂತೆಗೆದುಕೊಳ್ಳಲಿಲ್ಲ. ಯಾಕೆಂದರೆ ಒಮ್ಮೆ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ನೀಡಿದಂತಹ ಮಾತು ಎಂದೆಂದೂ ಸತ್ಯವಾಗುತ್ತೆ. ಅದರಲ್ಲೂ ಗೋಬ್ರಾಹ್ಮಣ ಹಿತಾಯಚ, ಭಗವಂತ ಅವರಲ್ಲಿ ನಿಂತು ನುಡಿಸಿದ್ದಾನೆ. ಆ ತಪ್ಪಿಗೆ ಸೌದಾಸನಿಗೆ ಮುಂದೆ ನರಕದಲ್ಲಿ ಅತ್ಯಂತ ಘೋರವಾದ ಶಿಕ್ಷೆ ಇರ್ತಿತ್ತು. ಆದರೆ ವಸಿಷ್ಠರು ಅಲ್ಲಿರ್ತಕ್ಕಂಥ ಭಗವಂತ ಅವನಿಗೆ ಗೊತ್ತಿದೆ, ಇವು ಸೌದಾಸನದಲ್ಲ ತಪ್ಪು, ಇವನಿಗೆ ಅರಿವಿಲ್ಲದಂತೆ ಆಗಿರುವಂತಹ ತಪ್ಪು ಅಂತ ಹೇಳಿ ಶಿಕ್ಷೆಯನ್ನು ಸೀಮಿತಗೊಳಿಸಿದ. ಕೊನೆಗೆ ಆ ಕಲ್ಮಾಶ್ ಅವನ ಸಹನೆಯನ್ನು ಜಗತ್ತಿಗೆ ಪ್ರಕಟ ಮಾಡಿದ. ಅವರು ವಸಿಷ್ಠರು ಕೊಟ್ಟ ಮೇಲೆ ಇವನು ಕೊಟ್ಟ ಮೇಲೆ ಇದೆಲ್ಲ ಘಟನೆ ನೋಡಿದಾಗ ಆ ಸೌದಾಸ ಅವನ ಚರಿತ್ರೆ ಅವನ ಶಾಸ್ತ್ರದಲ್ಲಿ ಬಹಳವಾಗಿ ಪ್ರಖ್ಯಾತವಾದದ್ದು. ಮದಯಂತಿಯ ಹೆಸರು ಅಷ್ಟೇ, ತನ್ನ ಗಂಡನನ್ನು ಅಧಾರ್ಮಿಕತೆಗೆ ಹೋಗುವಂತೆ ಮಾಡದೆ ತಡೆದು ಅದನ್ನು, ಅಂದರೆ ಹೆಂಡತಿಯಾದವಳು ಗಂಡನ ಪ್ರೀತಿಯನ್ನು ಗಳಿಸ್ಬೇಕಂತೆ. ಯಾಕೆ ಅಂದರೆ ಧಾರ್ಮಿಕವಾಗಿ ಗಂಡನನ್ನು ನಡೆಸಿಕೊಂಡು ಹೋಗಲು. ಈಗ ಅವರ ಮೇಲೆ ಆಡಳಿತ ನಡೆಸೋದಕ್ಕಾಗಿ ಅಲ್ಲ, ನಾನು ಹೇಳಿದಂಗೆ ಕೇಳ್ತಾನೆ ನೋಡಿ ನನ್ನ ಗಂಡ ಅನ್ನೋದಕ್ಕಲ್ಲ. ಧಾರ್ಮಿಕ ಧರ್ಮ ಮಾರ್ಗದಲ್ಲಿ ಗಂಡ ಹೊರಟಾಗ ಜೊತೆಯಾಗಿ ಸಹಧರ್ಮಿಣಿಯಾಗಿ ಇರಬೇಕು ಅನ್ನೋದು ಆ ಮದಯಂತಿಯ ಒಂದು ಇದರಿಂದ. ಮದಯಂತಿ ಮತ್ತು ಸೌದಾಸ ಮಹಾರಾಜ ಇಬ್ಬರಿಗೂ ಪ್ರಖ್ಯಾತಿಯನ್ನು ದೇವಶಾಸ್ತ್ರ ಪ್ರಪಂಚದಲ್ಲಿ ಕೊಟ್ಟಿದ್ದಾನೆ. ಈಗ ಇದು ಅವನಿಗೆ ಶಾಪವೋ ವರವೋ ಅಂದರೆ ಮುಂದೆ ಎಂದೋ ಅವನು ಇದರಲ್ಲಿ ಅನುಭವಿಸಬೇಕಾಗಿತ್ತು, ನರಕಾದಿ ಅನರ್ಥವಾಗಬೇಕಾಯಿತು. ಆದರೆ ಅದೇ ಜನ್ಮದಲ್ಲಿ ಆ ತಪ್ಪಿಗೆ ಭಗವಂತ ಋಷಿ ಮುನಿಗಳಲ್ಲಿ ಇದ್ದು ಶಿಕ್ಷೆಯನ್ನು ಕೊಟ್ಟು ರಕ್ಷೆಯನ್ನು ಮಾಡಿ ಮುಂದೆ ಅವನಿಗೆ ಉತ್ತಮ ಲೋಕ ಬರೋದಕ್ಕೆ ಈ ಪ್ರತಿಬಂಧಕವಾಗದಂತೆ ಈ ಪಾಪವನ್ನು ಅಂದೇ ನಿರ್ಮೂಲ ಮಾಡಿಬಿಟ್ಟ. ಈಗ ಹೇಳೋಣ, ಇದು ಶಾಪವೋ ವರವೋ ಅಂದರೆ ಭಗವಂತ ಏನು ಮಾಡಿದರು. ನಾವು ಹೇಳ್ತೇವೆ ಭಗವದ್ಗೀತೆಯಲ್ಲೂ ಅದೇ ಹೇಳೋದು, ಏನೇ ಆಗಲಿ ನಾವೇನನ್ನು ತೆಗೆದುಕೊಂಡು ಬಂದಿಲ್ಲ, ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ, ಬರೀ ಒಂದು ಈ ದೇಹದಿಂದ ಬಂದಿದ್ದೇವೆ, ಇದೇ ದೇಹದಿಂದಲೇ ದೇಹವನ್ನೇ ಬಿಟ್ಟು ಹೊರಡುತ್ತೇವೆ. ಆದರೆ
ನಾವು ನಮ್ಮ ಹಿಂದೆ ಬರೋದು ನಾವು ಮಾಡಿದಂತಹ ಪುಣ್ಯ ಪಾಪಗಳಷ್ಟೇ, ನಾವು ಗಳಿಸಿಕೊಂಡಂತಹ ಜ್ಞಾನ ಅಷ್ಟೇ ನಮ್ಮ ಹಿಂದೆ ಬರೋದು ಅನ್ನೋದಕ್ಕೆ ಈ ಕಲ್ಮಾಶಪಾದ ರಾಜ ಮದಯಂತಿ ಇವರಲ್ಲಿ ನಿಂತು ಭಗವಂತ ವಸಿಷ್ಠರಲ್ಲಿ ನಿಂತು ಹೇಗೆ ಅನುಗ್ರಹ ಮಾಡಿದ. ವಸಿಷ್ಠ ಋಷಿಗಳೀಗ ವಸಿಷ್ಠ ಗೋತ್ರದವರು ಇದ್ದಾರೆ ನಮ್ಮ ಬಿಂದುವಿನಲ್ಲಿ. ಅವರು ತಿಳಿಯಲೇಬೇಕಾದ ನಮ್ಮ ಗುರುಗಳು ವಸಿಷ್ಠ ಗೋತ್ರದವರು. ಆ ಒಂದು ವಸಿಷ್ಠರ ಸ್ಮರಣೆ ಬಂದರೆ ನಮಗೆ ಅವರ ಚರಿತ್ರೆಗಳನ್ನೆಲ್ಲ ಒಂದೆಡೆ ನಾವು ಸಂಗ್ರಹಿಸಿಕೊಂಡು ಪದೇ ಪದೇ ಸ್ವಾಮಿ ಸೌದಾಸರಾಜನಿಗೆ ನೀವು ಹೇಗೆ ಶಾಪವನ್ನು ಕೊಟ್ಟರೂ ಅವನನ್ನು ಹೇಗೆ ರಕ್ಷಣೆ ಮಾಡಿದಿರೋ ಹಾಗೆ ಸ್ವಾಮಿ ನನ್ನ ಅಪರಾಧಗಳಿಗೂ ಇಲ್ಲಿಯೇ ಶಿಕ್ಷೆಯನ್ನು ಕೊಟ್ಟು ಅದು ಮುಂದೆ ಆ ಒಂದು ದೊಡ್ಡ ಗಿಡವಾಗಿ ಮರವಾಗಿ ಬೆಳೆಯುವಂತೆ ಬೇಡ. ಚೀವಿಡ್ ಅನ್ನೋ ಹೇಳ್ತೀವಲ್ವ, ಈ ಹುಲ್ಲು ಎಲ್ಲ ಬೆಳೆದಿರುತ್ತೆ, ಬೆಳೆ ಬೆಳೆಯೋದ್ರಲ್ಲಿ ಹುಲ್ಲೆಲ್ಲ ಕಿತ್ತಾಕ್ತಾನೆ ರೈತ. ಹಾಗೆ ಸ್ವಾಮಿ ನಮಗೆ ಮುಂದೆ ಒಂದು ಸದ್ಗತಿ ಆಗೋದಕ್ಕೆ ಆ ಒಂದು ಏನು ಪ್ರತಿಬಂಧಕವಾಗಿರತಕ್ಕಂಥ ಪಾಪದ ಬೆಳವಣಿಗೆಯನ್ನು ತಡೆದು ಬಿಡಿ ಅಂತ ಹೇಳಿ ವಸಿಷ್ಠರಲ್ಲಿ ನಾವು